ಈಗ ಇದು ನೀವು ಆಲ್ರೆಡಿ ಮಾಡ್ತಿರ್ತಕ್ಕಂತ ಹ್ಞೂ ಸರ್. ಹೈನುಗಾರಿಕೆ ಕೊಠಡಿ ಅಲ್ವಾ? ಹ್ಞೂ ಸರ್. ನಿಮ್ಮ ಹೆಸರು ಹೇಳಿ, ನಮ್ಮ ಪರಿಚಯ. ಹೆಸರು ಬಸವರಾಜ್ ಅಂತ ಸರ್. ಗಂಗೊಳ್ಳಿ ಸರ್ ಊರು, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಈಗ ನೀವು ಹೈನುಗಾರಿಕೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾವು ಮಾಡೋಕತಿ ಅಲ್ಲೇ 18 ರಿಂದ 19 ವರ್ಷ ಆಯ್ತು. 19 ವರ್ಷ. ಫಸ್ಟ್ ನೀವು ಕೊಂಡ್ಕೊಂಡದ್ ಕರೆ ಯಾವುದು? ಫಸ್ಟ್ ನಾವು ಸರ್ ಧರ್ಮಸ್ಥಳ ಸಂಘದಲ್ಲಿ ಲೋನ್ ಮಾಡ್ಕೊಂಡು ಇಲ್ಲ ಸರ್, ಫಸ್ಟ್ ಕೊಂಡ್ಕೊಂಡು ಎಲ್ಲ ಹೋಗ್ಬಿಟ್ಟು ಎಲ್ಲ ಅವ್ರ ಮಕ್ಳು ಅದಾರ ಸರ್. ಹೌದಾ? ಹ್ಞೂ ಸರ್. ಇದರಲ್ಲಿ ಫಸ್ಟ್ ಬಂದಂತದ್ ಕರೆ ಯಾವುದು? ಇದ್ರಲ್ಲಿ ಸದ್ಯ ಫಸ್ಟ್ ಒಂದು ಕರ ಅಂದ್ರ ಇದೆ ಸರ್. ಏನಾರ ಹೆಸರು ಇಟ್ಟಿದ್ರಿ ಅದಕ್ಕೆ? ಅದು ಗೌರಿ ಅಂತ ಹೆಸರಿಟ್ಟಿದ್ವು ಸರ್. ಗೌರಿ. ಹ್ಞೂ ಸರ್. ಈಗ ಈ ಕರದಿಂದ ಈಗ ಎಷ್ಟು ಕರೆ ಆಗಿದಾವೆ? ಈ ಕರಿನಿಂದ ಸರ್ ಅದು ಸರ್, ಅದು ಬೆಳ್ಳಿ ಅಂತ ಸರ್. ಬೆಳ್ಳಿ ಅದು ಸರ್, ಅದು ಎರಡನೇ ಕರು ಸರ್. ಆ ಕಡೆ ಇರೋದು ಅದು ಫಸ್ಟ್ ಸರ್, ಲಾಸ್ಟ್ ಇದೆ ಸರ್. ಒಂದು ಯಾವ ತಳಿ ಇವು ಎಲ್ಲ ಹಸುಗಳು? ಎಲ್ಲಾ ಫುಲ್ HF ಸರ್. ಎಲ್ಲ HF. ಹ್ಞೂ ಸರ್. ಈಗ ಹ್ಞೂ ಸರ್. ನಿಮ್ಮಲ್ಲಿ ಇರ್ತಕ್ಕಂತ ತಳಿಗಳು ಹೆಚ್ಚಾಗಿ ಎಲ್ಲವೂ HF. ಹ್ಞೂ ಸರ್. ಈಗ ಜರ್ಸಿ, ಗಿರು, HF, ಮಲ್ನಾಡು, ಗಿಡ್ಡ ಅಂತೆಲ್ಲ ಬರ್ತವೆ, ಇವಾಗ ತಳಿಗಳು ಬರ್ತವೆ. ಇವಾಗ ಸರ್ ಇದರಲ್ಲಿ ಹ್ಞೂ ಸರ್, ಲಾಭ ಇರತಕ್ಕಂಥದ್ದು ಯಾವುದು? ಹೆಚ್ಚಿನ ಹಾಲು ಬೇಕು ಅಂದ್ರೆ ಸರ್ HF ಪ್ಯೂರ್ ಸರ್. ಅದ್ರಲ್ಲೇ ಮತ್ತೀಗ ಪ್ಯಾಟು SNF ಗೆ ತೊಂದರೆ ಆಗದಕ್ ಸರ್, ಈ ಸದ್ರಿ ಫುಲ್ ನಾವ್ ಸಾಯಿವಾಲ, ಜರ್ಸಿ, ಗೀರು ಹಾಕ್ಸಿವ್ ಸರ್. ಇದೇ ನಮ್ HF ನ್ಯಾಗ ತೆಗಿಬೇಕು ಅಂತ ಸರ್. ಬರೇಕ ಒಳಗೆ ಬಾ. 3 ತಿಂಗಳು. ಎಷ್ಟು ತಿಂಗಳಾಯ್ತು? ಇದು 3 ತಿಂಗಳು ತರ ನೋಡಿ. ಈಗ ಹೊಸದಾಗಿ ಡೈರಿ ಶುರು ಮಾಡಿದ್ರೆ, ನಿಮ್ಮ ಹೈನುಗಾರಿಕೆ ಶುರು ಮಾಡಿದ್ರೆ, ಹ್ಞೂ ಸರ್, ಒಂದ್ 6 ತಿಂಗಳು ಹಾಲು ಬರಲ್ಲ. ಹ್ಞೂ ಸರ್. ದನಗಳು ಕರು ಹಾಕಿರಲ್ಲ, ಹಾಕಿರ್ತವೆ. ಹ್ಞೂ ಸರ್. ಮೊದಲನೇ ಒಂದ್ 6 ತಿಂಗಳಲ್ಲಿ ಖರ್ಚು ಎಷ್ಟು ಬರ್ಬೋದು? ಒಂದು 5 ಅಥವಾ 4 ಇಲ್ಲೇ ಇದು ಹೆಂಗ್ ಗೊತ್ತ ಸರ, ಹಾಲಿಗಿಂತ ಹೆಚ್ಚಿಗೆ ನಾವು ಗಬ್ಬಿದ್ದಾಗ ಯಾವಾಗ ಕಾಳಜಿ ಮಾಡ್ತೇವಿ, 2ನೇ ಸತಿಗೆ ಹಾಲು ಬರೋ ಹೊತ್ತಿಗೆ ಅಷ್ಟು ಹಾಲು ಬರುತ್ತೆ ಸರ್. ಅಂದ್ರೆ ನಾವ್ ಗಬ್ಬಿದ್ದಾಗ ಚೆನ್ನಾಗ್ ಫುಡ್ಡು ಗಿಡ್ಡು ಮಿನರಲ್ ಮಿಕ್ಸರ್ ಕೊಟ್ಟು ಬೆಳೆಸ್ಬೇಕು ಸರ್. ಅವಾಗ ಅದು ಗಬ್ಬಿದ್ದಾಗ ನಾವು ಹಿಂಡಾವತ್ನ 4 kg ಕೊಡ್ತೇವೆ ಅಂದ್ರೆ ಗಬ್ಬಿದ್ದಾಗ 2.5 kg ಬೇಕೇ ಬೇಕು ಸರ್. ಅದು 2 kg ಮಿನಿಮಮ್ ಬೇಕು ಸರ್ ಒಂದು ಆಕಳಿಗೆ. ನಮ್ಮನೆಯಲ್ಲಿರೋ ಹಸುಗಳಿಗೆ 5 kg ಮಟನು ಫುಡ್ ಬೇಕು ಸರ್. ಏನ್ ಕೊಡ್ತೀರಿ? 5 kg ಯಾವ್ದು ಕೊಡ್ತೀರಿ? ಅದು ಮಿಕ್ಸರ್ ಅಂತ ಬಂದ ಸರ್. ಹಟ್ಟಿ ಕಾಳು, ಶೇಂಗಾ ಹಿಂಡಿ, ಉಳ್ಳಿ ನುಚ್ಚು, ಬೂಸ, ಜೋಳ ಇರೋದು ಒಂದು ನಾಗಾರ್ಜುನ ಅನುಗ್ರಹ ಅಂತ ಒಂದು ಫೀಡ್ಸ್ ಐತಿ ಸರ್. ಅದು ರಟ್ಟಳ್ಳಿಯಲ್ಲಿ ಸರ್ ಫ್ಯಾಕ್ಟ್ರಿ, ಅದನ್ನ ಯೂಸ್ ಮಾಡ್ತೇವೆ. ಮತ್ ಶಾಂತಿ, ಕಾರ್ಗಿಲ್ ಕಂಪ್ನಿ ಶಾಂತಿ. 5 kg ಒಳಗೆ ಯಾವ್ದು ಎಷ್ಟು ಕೊಡ್ತೀರಾ ಅಂತ ಹೇಳ್ರಿ. 5 kg ಒಳಗ್ ಸರ್ ಯಾವ್ದು ಎಷ್ಟು ಕೊಡ್ತೀರ ಒಂದ್ ದನಕ್ಕೆ? ಮಿಕ್ಸರ್, ಹತ್ತಿಕಾಳು ಹಿಂಡಿ, ಶೇಂಗಾ ಹಿಂಡಿ ಎಲ್ಲಾ ಮಿಕ್ಸರ್ ಇರೋದು ಒಂದು 3 kg ಕೊಡ್ತಾವ್ ಸರ್. 2 kg ಫ್ಯಾಟ್ SNF 1 kg ಹಾಕ್ತೀರಾ? ಹತ್ತಿಕಾಳು 1 kg, ಮಿಕ್ಸರ್ 1 kg ಹಾಕ್ತೀರಾ? ಹ್ಞೂ ಸರ್, ಎಲ್ಲ ಅದ್ರಾಗ ಮಿಕ್ಸ್ ಬಂದ್ಬಿಡ್ತದೆ. ರೆಡಿ ಇರ್ತದೆ, ರೆಡಿ ಫುಡ್ ಸರ್. ಮಿಕ್ಸರ್ ಅಂತ ಸರ್. ಸರಿ ಸರ್. ಅನುಗ್ರಹ ಸರ್ ಅದು. ಆಮೇಲೆ ಸರ್ ಇದು ಪೇಣೆ ಐತಲ್ಲ ಸರ್, ಶಾಂತಿ ಅಲ್ಟ್ರಾ, ಅದನ್ನೊಂದ್ 2 kg ಕೊಡ್ತಾವ್ ಸರ್. ಈಗ ಮಳೆಗಾಲದಲ್ಲಿ ಮತ್ತೆ ಬೇಸಿಗೆ ಟೈಮ್ ಅಲ್ಲಿ ಮೇವ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಮಳೆಗಾಲದಲ್ಲಿ ಏನ್ ಕೊಡ್ತೀರಿ ಮತ್ತೆ ಬೇಸಿಗೆ ಟೈಮ್ ಅಲ್ಲಿ ಏನ್ ಕೊಡ್ತೀರಿ? ಇಲ್ಲೇ ನಾನು ಒಬ್ಬನ ಆಗಿರೋ ಸರ್, ಮಳೆಗಾಲದಲ್ಲಿ ಒಂಚೂರು ಹಸಿ ಮೇವು ಮಳೆ ಹಿಡ್ಕಂತ ಕಟ್ ಮಾಡಲ್ಲ ಸರ್. ಒಣ ಮೇವು ಸೈಲೇಜ್ ಮಾಡ್ಕೊಂಡ್ ಇಟ್ಕೊಂತಾವ್ ಸರ್. ಸ್ವಲ್ಪ ಒಣ ಸಪ್ಪಿದ ಸೈಲೇಜ್ ಮಾಡ್ಕೊಂಡ್ಬಿಟ್ಟವ್ ಸರ್. ಸರಿ. ಮಳೆಗಾಲದಲ್ಲಿ ಹಸಿ ಮೇವು ಕಮ್ಮಿ, ಮಾರ್ನಮಿಯಿಂದ ಹೊಳವಾದ್ಮೇಲೆ ಈಗೆಲ್ಲ ಹಸಿ ಮೇವು ಫುಲ್ ಬೇಸಿಗೆ. ಹಸಿ ಮೇವು 2 ಸರಿ ಕೊಡ್ತಾವೆ, ಒಣ ಮೇವು 1 ಸರಿ ಕೊಡ್ತಾವ್ ಸರ್. ಹಾಲು ಎಲ್ಲಿ ಕೊಡ್ತೀರಾ ನೀವೆಲ್ಲ? ಹಾಲು ಇಲ್ಲೇ KMF ಆಗ್ತಾವ ಸರ್. KMF ಡೈರಿಗೆ. ಹ್ಞೂ ಸರ್. ಈಗ ಸದ್ಯಕ್ಕೆ ಎಷ್ಟು ಹಾಕ್ಲಿದಾವು? ಇವಾಗ ಸದ್ಯಕ್ಕೆ ಸರ ಇಲ್ಲಿ 2, 4, 6, 8, ಆ ಕಡೆ ಒಂದ್ 3 ಇದೆ ಸರ್. ಒಂದ್ ದಿನಕ್ಕೆ ಎಷ್ಟು ಹಾಲು ಆಗ್ತದೆ? ಇವಾಗ ಒಂದ್ 35 ರಿಂದ 40 ಲೀಟರ್ ಆಗುತ್ತೆ ಸರ್. ಒಂದ್ ದಿನಕ್ಕೆ ಒಂದ್ ಹೊತ್ತಿಗ? ಒಂದ್ ಹೊತ್ತಿಗೆ ಸರ್. 2 ಹೊತ್ತು ಸೇರಿ ಒಂದ್ 70 ಲೀಟರ್? 2 ಹೊತ್ತು ಸೇರಿ ಒಂದ್ 70 ಲೀಟರ್ ಆಗುತ್ತೆ ಸರ್. ಈಗ ಡಾಕ್ಟ್ರು ಎಲ್ಲ ಬರ್ತಾರ ದನಗಳಿಗೆ ಏನಾರ ಸಮಸ್ಯೆ? ಬರ್ತಾರ ಸರ್. ನಮ್ಮನೆಯಲ್ಲಿರೋ ಆಕಳುಗಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಾವೇ ಅರ್ಧ ಟ್ರೀಟ್ಮೆಂಟ್ ಮಾಡ್ಕೊಂತೀವಿ ಸರ್. ಹೌದಾ? ಈಗ ಯಾವ ಕಾಯಿಲೆ ಏನ್ ನೀವು ಮನೆ ಟ್ರೀಟ್ಮೆಂಟ್ ಕೊಡ್ತೀರಿ? ಮನೆ ಮದ್ದು ಏನ್ ಕೊಡ್ತೀರಿ? ಯಾವ ಕಾಯಿಲೆ? ಕೆಚ್ಚಲು ಬಾವು ಬಂತು ಅಂದ್ರೆ ಸರ, ಅದಕ್ಕ ನಾವು ಕಲ್ಜೀರಿಗೆ ಕರ್ಪೂರ, ಕಲ್ಜೀರಿಗೆ ಅದನ್ನ ಹಾಕ್ತೇವೆ ಸರ್. ಆದಷ್ಟು ನಾವು ಕ್ಲೀನೆಸ್ ಜಾಸ್ತಿ ಮೇಂಟೈನ್ ಮಾಡೋದ್ರಿಂದ ಕೆಚ್ಚಲು ಬಾವು ಬಾಧೆ ನಮ್ಮ ಮನೆ ಕಮ್ಮಿ ಇದೆ ಸರ್. ಬರಲ್ಲ. ಏನ್ ಸ್ವಲ್ಪ ಜ್ವರ ಗಿರ ಬಂದ್ವು ಅಂದ್ರೆ ಅದಕ್ಕೆ ತಕ್ಕಂಗ ಇಂಜೆಕ್ಷನ್ ಡಾಕ್ಟ್ರಿಗೆ ಫೋನ್ ಮಾಡೋದು, ಅವ್ರು ಹೇಳಿದಂಗ ತಗೊಂಬಂದು ನಾನು ಮಾಡ್ಬಿಡ್ತೇನೆ. ಸಮಸ್ಯೆಗಳು ಅಂತೇಳಿ ಯಾವ ಬರ್ತವೆ ಇಲ್ಲಿ? ತೀರಾ ದೊಡ್ಡ ಹೈನುಗಾರಿಕೆಗೆ ಅಂದ್ರೆ ಸರ್ ಕೆಚ್ಚಲು ಬಾವು ಒಂದೇ ಸರ್. ಅದು ದೊಡ್ಡ ಸಮಸ್ಯೆ. ಅದನ್ನ ಯಾರು ನಿವಾರಣೆ ಮಾಡ್ಕೊಂತಾರ ಅವ್ರ ಹೈನುಗಾರಿಕೆ ಯಶಸ್ಸು ಕಾಣ್ತಾರ ಸರ್. ಹೌದಾ? ಸದ್ಯ ನಮ್ಮಲ್ಲಿ ಅದು ಇಲ್ಲ ಸರ್. ಈಗ ಹೊಸದಾಗಿ ದನ ಕರು ಹಾಕ್ತಾಗೆ ಹ್ಞೂ ಸರ್,
ಎಷ್ಟ್ ದಿವಸ ಆಕಳಿಗೆ ನೀವು ರೆಸ್ಟ್ ಕೊಡ್ತೀರಿ ಹಾಲಿಂಡಾಗೆ? ಹೊಸ ಕರು ಹಾಕಿದಾಗ ಸರ್, ಹ್ಮ್. ಹೊಸ ಕರು ಹಾಕಿದಾಗ ಒಂದ್ ದಿನ 2 ದಿನ 2 ಹೊತ್ತು 3 ಹೊತ್ತು ತಿಂತಾವ್ ಸರ್. ಹ್ಮ್. 2ನೇ ದಿನದಿಂದ ನಾವು ಮತ್ತು ಫಸ್ಟ್ ಹೆಂಗಿತ್ತು ಸರ್ ಯಥಾಸ್ಥಿತಿ 2 ಹೊತ್ತು ಹಿಂಡ್ತಾವ್ ಸರ್. 2 ದಿನಕ್ಕೆ ಒಂದೇ ದಿನ ರೆಸ್ಟ್ ಕೊಡೋದು ನೀವು? ಒಂದೇ ದಿನ ಸರ್. ಆ ಹಿಂಡಿದ ಹಾಲು ಏನ್ ಮಾಡ್ತೀರಿ? ಹಿಂಡಿ ಹಾಲು ಗೀಬು ಯೂಸ್ ಮಾಡ್ತಾವ್ ಸರ್. ಗಿಣ್ಣದ ಎಷ್ಟ್ ದಿವಸ ಗೀಬು? ನಮ್ಮ ಮನೆಯಲ್ಲಿರೋ ಈ ತಳಿ ಎಲ್ಲಾ 2.5-3 ಲೀಟರ್ ಮುಂದ್ ಕೊಡಲ್ಲ ಸರ್, ಕರಿಗೆ ಸಮ. ಎಷ್ಟು ದಿನ ಗೀಬ್ ಹಾಲು ಬರ್ತದೆ? ಗೀಬಾಲ್ ನಮ್ಮಲ್ಲಿ ಒಂದು 8 ದಿನ ಬರುತ್ತೆ ಸರ್. 8 ದಿವಸ? 8 ದಿನ. ನೀವು ಡೈರಿಗೆ ಹಾಲು ಹಾಕೋದು ಎಷ್ಟು ದಿವಸ ಆದ್ಮೇಲೆ? ಡೈರಿ ಏನಂದ್ರು ನಮ್ಮಲ್ಲಿ ಒಂದ್ 10ರಿಂದ 11 ದಿನದೊಳಗ ಹಾಕ್ಸೇನಾವ್ ಸರ್. 10 ದಿನ ಆದ್ಮೇಲೆ ಹಾಕ್ಸಂತಾರ. 10 ದಿನದವರೆಗೂ ನೀವು ಇಲ್ಲೇ? ನಾವ್ ಅವಾಗ ಏನ್ ಮಾಡ್ತೇವ್ ಸರ್, ಈ ಕರನು ಹಾಲು ಕುಡಿದೈತಿ, ಆ ಕರನು ಹಾಲು ಕುಡಿಯೋದಕ್ ಸರ್ ಗೀಬಿನಲ್ಲಿ ಎಲ್ಲಾ ಕರುಗಳಿಗೆ ಕುಡಿಸಿ ಬಿಡ್ತಾವ್ ಸರ್. ಈಗ ಇವಾಗ ಕುಡಿದು ಗಟ್ಟಿ ಮುಟ್ಟಾಗಿ ಬಿಡ್ತಾವೆ? ಹ್ಞೂ ಸರ್. ದನಗಳೆಲ್ಲ ಒಳ್ಳೆ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆಸ್ಕೊಂಡ್ ಹೊಂಟಿದ್ದೀರಿ. ಹ್ಞೂ ಸರ್. ಈಗ ನೀವು ಹೊಸದಾಗಿ ಹೈನುಗಾರಿಕೆನ ಮಾಡ್ತೀವಪ್ಪ ಅಂತ ಬಂದ್ರೆ ಹ್ಞೂ ಸರ್, ಅವ್ರಿಗೆ ಏನಾದ್ರು ನೀವು ಮಾಹಿತಿ ಕೊಡೋದಾದ್ರೆ ಏನೇನ್ ಮಾಹಿತಿ ಕೊಡ್ತೀರಿ, ಸಲಹೆ ಕೊಡ್ತೀರಿ? ಫಸ್ಟ್ ಸರ ಇದಕ್ಕೆ ಹೈನುಗಾರಿಕೆ ಮಾಡ್ಬೇಕು ಅಂದ್ರೆ ಸರ ರಿಸ್ಕ್ ತಗೊಂಬೇಕು ಸರ್. ರಿಸ್ಕ್ ತಗೊಂಬೋದು ಅಂದ್ರೆ ಸರ ನಾವು ಫ್ಯಾಮಿಲಿ ಟ್ರಿಪ್ ಹೋಗೋದು, ಆಮೇಲೆ ಫ್ಯಾಮಿಲಿ ಮದ್ವಿ ಮನೆಗೆ ಹೋದ್ವಿ, ಇಲ್ಲಿ ಆಕಳಾಗ ಹುಲ್ಲು ಹಾಕಿ ಇಲ್ಲೇ ಹೋದಿ ಅಂದ್ರೆ ನಡೆಯಲ್ರಿ. ಇದನ್ನ ಮಾಡ್ಬೇಕು ಅಂದ್ರೆ ಅವ್ನಿಗೆ ಪ್ರಾಮಾಣಿಕತೆ ಫಸ್ಟ್ ಇರ್ಬೇಕು ಸರ್. ಸರಿ. ಮತ್ತೆ ಅವರು ನಾನು ಅಲ್ಲಿ ಫ್ರೆಂಡ್ಸ್ ಕೂಡ ಅಡ್ಡಾಡಿದೆ, ವಿಚಾರ ನೋಡಿದೆ, ಇವೆಲ್ಲಾ ಬಿಟ್ಟು ಇದ್ರಕ್ಕೆ ಶ್ರಮ ಪಟ್ಟರು ಸುಖ ಇದೆ ಸರ್. ದಿನ ಆಕಳ ಅವ್ರಿಗೆ ಫ್ರೆಂಡ್ಸ್, ಇದ್ರಾಗ ಯುವ ಫ್ರೆಂಡ್ಸ್ ಅಂತ ಯಾವಾಗ ಗಂಟಿಗೆ ಅಂತ ಅವಾಗ ಇವರೇ ಫ್ರೆಂಡ್ಸ್, ಇವರೇ ಬೀಗ್ರಿ ಸರ್. ಈಗ ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಇನ್ಕಮ್ ಬರ್ತದೆ, ಖರ್ಚು ಎಷ್ಟು ಬರ್ತದೆ ಟೋಟಲ್ ಆಗಿ? ನಮ್ದು 15 ದಿನದ ಪೇಮೆಂಟ್ 45,000 ಆದ್ರೆ ಸರ, 45,000 ರೂಪಾಯಿ ನಾವು ಎಲ್ಲಾ ಬಾಡಿಗೆ 15 ದಿನದ ಒಂದೇ ಪೇಮೆಂಟ್ ಖರ್ಚಾದ್ರೆ 2ನೇ ಪೇಮೆಂಟ್ ನಮಗೆ ಸಿಕ್ಬಿಡ್ತದೆ ಸರ್. 40,000 ಒಂದ್ ತಿಂಗಳಿಗೆ 45,000 ನಿಮಗೆ ಲಾಭ. ಒಂದ್ ತಿಂಗಳಿಗೆ ಸರಾಸರಿ ಅಂದ್ರೆ 80-85,000 ತಿಂಗಳಿಗೆ. 80,000ದಲ್ಲಿ 40,000 ಖರ್ಚು, 40,000 ನಿಮ್ಗೆ ಲಾಭ. ಒಂದ್ ಪೇಮೆಂಟ್ ಬೆಳಗ್ಗೆ ಈಗ 8 ಆಕಳಿಗೆ? ಹ್ಞೂ ಸರ್, 8 ಆಕಳಿಗೆ ಸರ್. 8 ಆಕಳು ಬಿತ್ತು ಇವೆಲ್ಲ ಇದಾವಲ್ಲ ಸರ್, ಕರ ಮರಿ ಎಲ್ಲ. ಈ ಒಂದು ಕರುಗಳು ಮಾರಲ್ಲ ನೀವು? ಕರ ಮಾರಲ್ಲ ಸರ್ ನಾವು. ನಮ್ಮಲ್ಲಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ 1-2 ಅಷ್ಟ ಗಂಡು ಹಾಕ್ತೇವೆ ಸರ್, ಎಲ್ಲ ಹೆಣ್ಗರನ ಹಾಕ್ತೇವೆ. ಯಾವ ಮಾರಲ್ಲ? ಮಾರಿದ್ರೆ ನಿಮಗೆ ಅವು ಕೂಡ ಲಾಭ? ಅವು ಲಾಭ ಸರ್. 1-2 ವರ್ಷಕ್ಕೊಮ್ಮೆ 3-4 ಮಾರ್ತೇವೆ ಸರ್ ನಾವು. ಕೊಟ್ರು ಒಂದ್ಸರಿ 1-2 ಕೊಡಲ್ಲ ಸರ್. 3-4 ಒಟ್ಟಿಗೆ ಮಾರ್ತೀರಿ? ಹೆಂಗ್ ಒಂದ್ ಮಾರ್ತೀರಿ ಹೆಚ್ಚಪ್ಪ ಹಾಕ್ಲು? ನಮ್ಮ ಮನೆಯಲ್ಲಿ ಇವೆಲ್ಲ 1-10-1-20 ರೇಂಜ್ಗೆ ಸರ್. 1-20. ಇದೇನು ಹಾಲ್ ಮಾಡಿಲ್ಲ ನೋಡ್ರಿ ಸರ್. ಇದು ಹಾಲ್ ಮಾಡಿಲ್ಲ, ಅದೇ ಕಟ್ಟಿದೆ. ಎಷ್ಟು ತಿಂಗಳು ಕರೋದು? ಈಗ ಇನ್ನೊಂದು 25 ದಿನ ಹೋಗುದು ಸರ್. ಕರು ಎಷ್ಟು ತಿಂಗಳದ, ಎಷ್ಟು ಟೈಮ್? ಕರ ಒಂದು 2 ವರ್ಷ ಸರ್. 2 ವರ್ಷ ಆಗಿದೆ. ಹ್ಞೂ ಸರ್. ಇನ್ನು ಇಷ್ಟು ಮೇಲೆ ಹಾಲ್ ಮಾಡ್ಬೋದು ಸರ್. ಹುಟ್ಟಿ ಎಷ್ಟು ತಿಂಗಳಿಗೆ ಕರು ಕಟ್ಟಿಸ್ತೀರಿ? ಹುಟ್ಟಿ ಬಾಳ ಅಂದ್ರ ಸರ್ 16ರಿಂದ 18 ತಿಂಗಳು ಒಳಗ ಕಟ್ಟಿರ್ತಾವ ಸರ್. 18 ತಿಂಗಳಿಗೆ 3 ತಿಂಗಳು ಗಬ್ಬಿರ್ತಾವ ನೋಡ್ರಿ ಸರ್. ಹೌದಾ? ಹ್ಞೂ ಸರ್. ಇದು 2ನೇ ಸೂಲ್ ಸರ್. ಇದು 2ನೇ ಸೂಲ್, ಅದು 2ನೇ ಸೂಲ್, ಅದು 2ನೇ ಸೂಲ್ ಸರ್. ಅದು ಒಂದೇ 3ನೇ ಕರ ಇರೋದು ಸರ್. ಕಿರವೆಲ್ಲ ಆ ಕಡೆ 2 ಹಳೆವು ಸರ್, ಅವ್ 4ನೇ ಸೂಲು, ಅದು 3ನೇದು. ಎಷ್ಟು ವರ್ಷ ಹಳೆ ಇರ್ಬೋದು ಅಪ್ಪ ನಿಮ್ಮಲ್ಲಿ? ಅವ್ ಈಗ 3ನೇ ಕರು ಸರ್. ಅಲ್ಲ, ಈಗ ಎಷ್ಟು ವರ್ಷ ಆಗಿರ್ಬೋದು? ಎಷ್ಟೊಂದು 7 ವರ್ಷ. ಇದಕ್ಕೆ 7 ವರ್ಷ ಆಗಿದೆ. ಇದಕ್ಕೆ 7 ವರ್ಷ, ಅದಕ್ಕೊಂದು 7 ವರ್ಷ, ಅದಕ್ಕೊಂದು 8 ವರ್ಷ ಆಗಿದೆ. ಏನಿದ್ ಮೆಷಿನ್ ಎದ್ರದಿದು? ಆ ಕಡೆ